ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್‌ಗೆ ಸ್ವಾಗತ. ದಿನಾಲು ಬೆಳಗ್ಗೆ ಎದ್ರೆ ಎಲ್ಲರ ಮನೇಲಿ ಏನು ಬ್ರೇಕ್‌ಫಾಸ್ಟ್ ಮಾಡೋದು ಅಂತಾನೆ ಯೋಚನೆ ರೀ. ಕೆಲವೊಂದು ಸಲ ನಮಗೆ ಏನಾಗಿರ್ತದೆ ದೋಸೆ, ಇಡ್ಲಿ, ಪಡ್ಡಿಗೆ ಏನೋ ಹಾಕ್ಬೇಕಂದಿರ್ತೀವಿ. ಅದನ್ನೂ ಏನು ಮಾಡಿರ್ತೀವಿ ಮರೆತು ಬಿಟ್ಟಿರ್ತೀವಿ. ಬೆಳಗ್ಗೆ ಗಡಿಬಿಡಿಯಲ್ಲಿ ದಿಢೀರಾಗಿ ಮಾಡ್ಕೊಳ್ಳೋಂಥ ಒಂದು ಬ್ರೇಕ್‌ಫಾಸ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈಗ ಫಸ್ಟ್ ಚಟ್ನಿ ಮಾಡ್ಕೊಳ್ಳೋಕೆ ಒಂದು ಪ್ಯಾನ್‌ಗೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಸಣ್ಣ ಸ್ಪೂನಿಂದ 1 ಸ್ಪೂನ್ ಆಗಷ್ಟೇ ರೀ. 1 ಸ್ಪೂನ್ ಆಗಷ್ಟೇ ಉದ್ದಿನ ಬೇಳೆಯನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟೇ ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಫ್ರೈ ಮಾಡಿ ತೊಗೋತೀನಿ. ಲೈಟ್ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋತೀನಿ ರೀ. ತುಂಬಾನು ಏನು ಮಾಡಬೇಡ್ರಿ, ಫ್ರೈ ಮಾಡಬೇಡ್ರಿ. ಅವಾಗ ಏನಾಗ್ತದೆ ಟೇಸ್ಟ್ ಕಹಿ ಕಹಿ ಆಗ್ತದೆ ನೋಡಿರಿ. ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕ್ರಿ ಇಷ್ಟೇ. ನೋಡಿ ಇದಕ್ಕೊಂದು ಅರ್ಧ ಈರುಳ್ಳಿಯನ್ನು, ದೊಡ್ಡ ಈರುಳ್ಳಿ ಅಂತ ಹೇಳಿ ಅರ್ಧ ಈರುಳ್ಳಿಯನ್ನು ಉದ್ದದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸಣ್ಣ ಈರುಳ್ಳಿ ಇದ್ರೆ ಒಂದು ಈರುಳ್ಳಿಯನ್ನೇ ಹಾಕಿರಿ. ನೋಡಿ ಸ್ವಲ್ಪ ಹಸಿ ಶುಂಠಿ, ಒಂದೇ ಒಂದು ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. ಇಲ್ಲ ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ಅದನ್ನು ಏನು ಮಾಡ್ಬೋದು, ಸ್ಕಿಪ್ನು ಮಾಡ್ಬೋದು ರೀ. ನೋಡಿ ಆ ಈರುಳ್ಳಿನೂ ಸಾಫ್ಟ್ ಆಗೋವರೆಗೂ ನಾನು ಇಲ್ಲಿ ಏನು ಮಾಡ್ತೀನಿ, ಫ್ರೈ ಮಾಡಿ ತೊಗೋತೀನಿ ರೀ. ನೋಡಿ ಈರುಳ್ಳಿ ಸಾಫ್ಟ್ ಆಗಿದೆ ರೀ, ಕಲರ್ ಏನು ಚೇಂಜ್ ಆಗೋದು ಬೇಡ. ಇದಕ್ಕೆ ನೋಡಿ ಖಾರ ಇರೋ ಮೆಣಸಿನ್ಕಾಯಿ ಐತೆ ಅಂತ ಹೇಳಿ ಇದು ಒಂದು ಮೆಣಸಿನ್ಕಾಯಿನೇ ಕೆಂಪು ಹಣ್ಣು ಮೆಣಸಿನ್ಕಾಯಿ ಇದೆ ರೀ, ಇದನ್ನು ಹಾಕ್ತಾಯಿದ್ದೀನಿ. ಇಲ್ಲೊಂದು 2 ವಡ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಕಲರ್ ಚೆನ್ನಾಗಿ ಬರ್ತದೆ ಅಂತ ಹೇಳಿ. ಈ ರೀತಿ ಹಣ್ಣು ಮೆಣಸಿನ್ಕಾಯಿ ಇಲ್ಲಾಂದ್ರೆ ನೀವೇನು ಮಾಡಿರಿ, ಇವು ಖಾರ ಇರೋ ಒಣ ಮೆಣಸಿನ್ಕಾಯಿನೇ ಇರ್ತಾವಲ್ಲ ಅದನ್ನು ಹಾಕಿರಿ. ಖಾರ ನೀವು ನೋಡ್ಕೊಂಡು ಹಾಕಿರಿ, 1 ಅಥವಾ 2 ಹಾಕ್ಬೋದು. ಖಾರ ತಿಂತಿದ್ರೆ 2 ಹಾಕಿರಿ. 2 ಟೊಮ್ಯಾಟೋನ ಕಟ್ ಮಾಡಿ ಹಾಕಿದ್ದೀನಿ. ಈಗ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಒಂದು 2 ನಿಮಿಷ ಬೇಯಿಸ್ಬಿಟ್ಟು ತೊಗೋತೀನಿ ರೀ ನಾನು ಇದನ್ನು. ನೋಡಿ ಖಾರನ ನೀವು ನೋಡ್ಕೊಂಡ್ಬಿಟ್ಟು ಹಾಕಿರಿ. ನೋಡಿ ಈಗ ಟೊಮ್ಯಾಟೊನು ಏನಾಗಿದೆ ಇದು ಸಾಫ್ಟ್ ಆಗಿದೆ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇದು ಕಂಪ್ಲೀಟಾಗಿ ಆರಲಿ ರೀ. ಆರಿದ್ಮೇಲೆ ಇದನ್ನ ಚಟ್ನಿಯನ್ನು ರುಬ್ಕೋತೀನಿ ರೀ. ಈಗ ಇಲ್ಲಿ ನಾನಿಲ್ಲಿ 3 ಸ್ಪೂನ್ ಆಗಷ್ಟೇ, ಇನ್ನೊಂದು ಪಾತ್ರೆಗೆ 3 ಸ್ಪೂನ್ ಆಗಷ್ಟೇ ಮೊಸರನ್ನು ತೊಗೊಂಡಿದ್ದೀನಿ. ಸಪ್ಪಗಿರೋ ಮೊಸರನ್ನು ತೊಗೊಂಡಿದ್ದೀನಿ. ನೋಡಿರಿ ತುಂಬಾ ಗಟ್ಟಿ ಐತಲ್ಲ, ಇದನ್ನು ಒಂದು ಸ್ವಲ್ಪ ಏನು ಮಾಡ್ಕೋತೀನಿ ರೀ, ನೀಟಾಗಿ ಬೀಟ್ ಮಾಡ್ಕೋತೀನಿ. ಇಲ್ಲ ಕಡಗೋಲಿದ್ರೆ ಕಡದ್ಬಿಟ್ಟು ಹಾಕಿರಿ ನಡೀತದೆ. ನೋಡಿ ಇದಕ್ಕೆ 1 ಬಟ್ಲಾಗಷ್ಟೇ ಸೋಸಿಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಮೆಜರ್ಮೆಂಟಿಗೆ ನಾನು ಎಲ್ಲ ಒಂದೇ ಥರದ ಬಟ್ಲಲ್ಲಿ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. 1/4 ಬಟ್ಲಾಗಷ್ಟೇ ರವೆಯನ್ನು ಹಾಕ್ತಾಯಿದ್ದೀನಿ. ಚಿರೋಟಿ ರವೆ ಹಾಕೀನಿ ರೀ. ನಿಮ್ಮಲ್ಲಿ ಸಣ್ಣ ರವೆ ಅದಂದ್ರೆ ಮಿಕ್ಸಿಗೆ ಹಾಕಿರಿ. ಕ್ರಿಸ್ಪಿ ದೋಸೆ ಬೇಕಂದ್ರೆ ನೀವು ಅರ್ಧ ಬಟ್ಲಾಗಷ್ಟು ರವೆಯನ್ನು ಹಾಕಿರಿ. ನಾನು ಸಾಫ್ಟಾಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿ 1/4 ಬಟ್ಲಾಗ ಹಾಕೀನಿ ರೀ. 1 ಬಟ್ಲಾಗಷ್ಟು ನೀರನ್ನು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ರೀ. ಒಂದು ಅರ್ಧ ಸ್ಪೂನಾಗ ಸಕ್ಕರೆನ ಹಾಕ್ತೀನಿ. ದೋಸೆ ಕಲರ್ನು ಚೆನ್ನಾಗಿ ಬರ್ತದೆ. ಈಗ ನೋಡಿರಿ ಫಸ್ಟ್ ಮಿಕ್ಸ್ ಮಾಡಿ ಗಂಟಿರ್ಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ದೋಸೆ ಹಿಟ್ಟು ಯಾವ ರೀತಿ ಇರ್ತದಲ್ಲ, ತುಂಬ ತೆಳುವೂ ಅಲ್ಲ ತುಂಬ ಗಟ್ಟಿನೂ ಅಲ್ಲ, ಆ ರೀತಿ ಈಗ ಮಿಕ್ಸ್ ಮಾಡಿಕೊಂಡು ದೋಸೆ ಹಿಟ್ಟಿಗೆ ರೆಡಿ ಮಾಡ್ಕೊತೀನಿ ರೀ ನಾನೀಗ. ನೋಡಿ ಇಲ್ಲೇ ನಾನು ಸೋಡಾ ಏನೋ ಯಾವುದನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ ರೀ. ನೋಡಿ ಈ ಹಿಟ್ಟು ರೆಡಿ ಆಗೈತೆ ನೋಡಿರಿ. ತುಂಬ ತೆಳುವೂ ಮಾಡಿಲ್ಲ, ತುಂಬ ಗಟ್ಟಿನೂ ಮಾಡಿ, ಈ ರೀತಿ ಮಾಡ್ಕೊರಿ ನೀವು. ನಿಮ್ಮ ಕ್ರಿಸ್ಪಿ ದೋಸೆ ಬೇಕಂದ್ರೆ ನೀವೇನು ಮಾಡಿರಿ, ಅರ್ಧ ಬಟ್ಲಾಗಷ್ಟೇ ರವೆಯನ್ನು ಹಾಕಿರಿ. ಇದನ್ನ ಒಂದು 5 ನಿಮಿಷ ಸೈಡಿಗೆ ಇಡ್ತೀನಿ. ಆ ಚಟ್ನಿಯನ್ನು ರುಬ್ಕೊಂಡು ತೊಗೋತೀನಿ ರೀ. ಈಗ ಇದು ಆರಿದ್ರಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ರೀ ನಾನು. ನೋಡಿ ನಿಮ್ಮಲ್ಲಿ ಕೆಂಪು ಹಣ್ಣು ಮೆಣಸಿನ್ಕಾಯಿ ಇಲ್ಲದಂದ್ರೆ ಖಾರ ಇರೋ ಒಣ ಮೆಣಸಿನ್ಕಾಯಿನೇ ಹಾಕಿರಿ ನಡೀತು. ನೋಡಿ ಇದಕ್ಕೆ ನಾನು 2 ಸ್ಪೂನ್ ಆಗಷ್ಟು ಹುರಿಗಡಲೆ ಅಥವಾ ಪುಟಾಣಿಯನ್ನು ಹಾಕ್ತಾಯಿದ್ದೀನಿ ರೀ. 1 ಸ್ಪೂನ್ ಆಗಷ್ಟೇ ಒಣ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಫಸ್ಟ್ ಹಾಗೆ ಗ್ರೈಂಡ್ ಮಾಡಿಕೊಂಡು ಆಮೇಲೆ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡ್ಬಿಟ್ಟು ತೊಗೋತೀನಿ ರೀ. ಚಟ್ನಿ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೀವು ನೋಡ್ಕೊಂಡು ನೀರನ್ನು ಮತ್ತು ಉಪ್ಪನ್ನು ಅಡ್ಜಸ್ಟ್ ಮಾಡಿ ಹಾಕೋರಿ. ನೋಡಿರಿ ಕಲರ್ನು ತುಂಬಾ ಚೆನ್ನಾಗಿ ಬಂದೈತಿ. ಟೇಸ್ಟಿಯಾಗಿರುವಂಥ ಈ ಟೊಮೆಟೊ ಅಥವಾ ಕೆಂಪು ಚಟ್ನಿ ರೆಡಿ ಆಗಿದೆ ರೀ. ನೋಡಿ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆಯನ್ನು ಹಾಕ್ತಿದ್ದೀನಿ ರೀ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಇಂಗನ್ನು ಹಾಕಿ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ ನಾನು. ನೋಡಿ ಒಗ್ಗರಣೆಯನ್ನು ಹಾಕೋದ್ರಿಂದ ಚಟ್ನಿ ಟೇಸ್ಟು ಇನ್ನೂ ಜಾಸ್ತಿ ಆಗ್ತದೆ ರೀ. ನೋಡಿ ಟೇಸ್ಟಿಯಾಗಿರುವಂಥ ಕೆಂಪು ಚಟ್ನಿ ರೆಡಿ ಆಗಿದೆ ರೀ. ಇದನ್ನು ನೀವು ಈ ದೋಸೆ ಜೊತೆ ಅಷ್ಟೇ ಅಲ್ಲ, ಈಗ ಅಕ್ಕಿ ದೋಸೆ ಜೊತೆ, ಇಡ್ಲಿ ಜೊತೆ, ಪಡ್ಡು ಜೊತೆ ಅಥವಾ ಚಪಾತಿ, ಅನ್ನಕ್ಕೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ಈಗ ಇದು ರೆಡಿ ಆಗಿದೆ ರೀ. ಇದನ್ನು ಸೈಡಿಗೆ ಇಡ್ತೀನಿ. ನೋಡಿರಿ ಈಗ 5 ನಿಮಿಷ ಆಗ್ಯದ ರೀ. ನೋಡಿ ಈಗ ದೋಸೆಯನ್ನು ಹಾಕ್ಬಿಟ್ಟು ತೋರಿಸ್ತೀನಿ ರೀ. ಆಲ್ರೆಡಿ ತವೆಯನ್ನು ಕಾಯ್ಲಿಕ್ಕೆ ಇಟ್ಟಿನಿ. ನೋಡಿ ನಾನು ಸಾಫ್ಟ್ ದೋಸೆ ಮಾಡೋಕ್ಕಿದ್ದೀನಿ ಅಂತ ಹೇಳಿನೇ ಏನು ಮಾಡಿದ್ದೀನಿ, ನಾನಿಲ್ಲಿ ರವೆಯನ್ನು 1/4 ಬಟ್ಲಾಗಷ್ಟೇ ಹಾಕ್ಕೊಂಡಿದ್ದೀನಿ. ಇಲ್ಲ ನಿಮ್ಗೆ ಕ್ರಿಸ್ಪಿ ಬೇಕಂದ್ರೆ ನೀವು ಅರ್ಧ ಬಟ್ಲಾಗಷ್ಟು ರವೆಯನ್ನು ಹಾಕಿರಿ. ನೋಡಿ ಒಂದು ಸ್ವಲ್ಪ ದಪ್ಪಿರೋ ದೋಸೆಯನ್ನು ಹಾಕಿದ್ದೀನಿ. 2 ಥರ ಮತ್ತು ಸ್ವಲ್ಪ ತೆಳುವೂ ಅಂದ್ರೆ ತೆಳು ದೋಸೆನೂ ಮಾಡ್ಕೋಬೋದು ರೀ. ನೋಡಿ ದೋಸೆ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ. ಟೇಸ್ಟಿನೂ ಐತಿ, ಹೆಲ್ದಿನೂ ಐತಿ. ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಬೋದು. ಈ ರೆಡ್ ಚಟ್ನಿ ಬೇಡ ಅಂದ್ರೆ ನೀವು ಕಾಯಿ ಚಟ್ನಿಯನ್ನಾದ್ರೂ ಮಾಡ್ಕೋಬೋದು. ನೋಡಿ ಇನ್ನೊಂದು ದೋಸೆಯನ್ನು ಹಾಕಿಬಿಟ್ಟು ತೋರಿಸ್ತೀನಿ ರೀ. ಇದು ಸ್ವಲ್ಪ ದಪ್ಪ ದೋಸೆ ಹಾಕಿದ್ದೀನಿ. ಇನ್ನೊಂದು ತೆಳು ದೋಸೆನೂ ಹಾಕಿ ತೋರಿಸ್ತೀನಿ ನೋಡಿರಿ. ಎರಡೂ ರೀತಿ ನೀವು ಹಾಕ್ಕೋಬೋದು. ತೆಳು ಮಾಡಿಕೊಂಡು ರವೆ ಜಾಸ್ತಿ ಹಾಕ್ಕೊಂಡು ಕ್ರಿಸ್ಪಿನೂ ಮಾಡ್ಕೋಬೋದು ರೀ ನೀವು.
ಎಣ್ಣೆ ಹಾಕಿನಿ, ನೀವು ತುಪ್ಪ ಹಾಕಿನೂ ಬೇಯಿಸ್ಬಿಟ್ಟು ತೊಗೋಬೋದು ರೀ. ನೋಡಿ ಎರಡೂ ಥರ ಹಾಕಿ ತೋರಿಸಿದ್ದೀನಿ. ತೆಳು ದೋಸೆನೂ ಹಾಕಿದ್ದೀನಿ, ದಪ್ಪ ದೋಸೆನೂ ಹಾಕಿದ್ದೀನಿ ನೋಡಿ. ನೋಡಿರಿ ಎರಡೂ ದೋಸೆ ರೆಡಿ ಆಗ್ಯಾವ ರೀ. ನೋಡಿ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ. ಈಗ ಇದನ್ನು ಪ್ಲೇಟಿಗೆ ಹಾಕ್ಕೊಂಡ್ರಿ ಎರಡು ದೋಸೆ. ನೋಡಿ ಆ ಮಾಡಿಟ್ಕೊಂಡಿರುವಂಥ ಕೆಂಪು ಚಟ್ನಿನೂ ಹಾಕ್ಕೊಂಡ್ರಿ. ಕಾಯಿ ಚಟ್ನಿ ಎಷ್ಟೋ ಸಲ ಮಾಡ್ಕೊಂಡಿರ್ತೀವಿ. ಈ ಟೊಮ್ಯಾಟೊ ಈರುಳ್ಳಿ ಚಟ್ನಿನೂ ಟ್ರೈ ಮಾಡಿ ನೋಡಿರಿ, ತುಂಬಾ ಟೇಸ್ಟಿಯಾಗಿರ್ತದೆ. ನೋಡಿ ದಿಢೀರಾಗಿ ಕಡಿಮೆ ಸಮಯದಲ್ಲಿ ಬೆಳಗ್ಗೆ ಗಡಿಬಿಡಿಯಲ್ಲಿ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿಕೊಡ್ಬೋದು. ಈ ಚಟ್ನಿ ಹೇಳಿನಲ್ರಿ, ಈ ಥರ ದೋಸೆಗೆ ಅಷ್ಟೇ ಅಲ್ಲ, ಅಕ್ಕಿ ದೋಸೆ, ಇಡ್ಲಿ, ಪರಾಟ, ಚಪಾತಿ ಜೊತೆ ಅನ್ನಕ್ಕೆಲ್ಲಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ದೋಸೆ ನೋಡಿರಿ ಎಷ್ಟು ಸಾಫ್ಟಾಗ್ಯಾವ, ನಿಮ್ಗೆ ತೋರಿಸ್ತಾ ಇದ್ದೀನಿ. ತುಂಬಾ ಸಾಫ್ಟ್, ಇಡೀ ದಿನ ಇಟ್ಟರು ಇಷ್ಟೇ ಸಾಫ್ಟಾಗಿರ್ತಾವೆ. ಎರಡೂ ದೋಸೆ ತುಂಬಾ ಚೆನ್ನಾಗಿ ಬಂದಾವೆ ನೋಡಿ. ದಿಢೀರಾಗಿರುವಂಥ ಗೋಧಿ ದೋಸೆ ರೆಡಿ ಆಗ್ಯಾವ ರೀ. ಈ ಗೋಧಿ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.